ಅವಳನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ಯಾ? ಅವಳಿಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಬಾಸ್. ನನ್ ಮಕ್ಕಳ, ಯಾವನ್ ನೋಡಿದ್ರು ಪ್ರಾಣ ಕೊಡ್ತೀನಿ ಅಂತಿರಲ್ಲ. ನಿಮ್ ಕಿತ್ತೋಗಿರೋ ಪ್ರಾಣ ಇಟ್ಕೊಂಡು ಹುಡುಗಿರ್ ಏನ ಮಾಡ್ತಾರೆ? ಪ್ರಾಣ ಇರೋವರೆಗೂ ಅವಳನ್ನ ಚೆನ್ನಾಗಿ ನೋಡ್ಕೋತೀಯಾ? ಎಲ್ಲಿ ಸಿಗ್ತಾಳ ಅವಳು? ಯಾರು? ಅವಳೇ ಬಾಸ್. ನೋಡಿ ನಿಮ್ ಹುಡ್ಕ ಬಂದ. ಹೇ ಓಲ್ ಗೆಟ್ ಅಪ್ ನೋ ಪ್ಲೀಸ್ ಎದ್ದೇಳಿ. ಕಮ್ ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಹಾಯ್ ಹಾಯ್. ನನ್ನಂತದ್ದು ಏನಿದೆ ಅಂತ ನೀನು ಲವ್ ಮಾಡ್ತಿದ್ಯಾ? ಏನಿಲ್ಲ, ಆ ನಿಮ್ ಹೇರ್ ಸ್ಟೈಲು, ನಿಮ್ ಕಲರು, ನಿಮ್ ಲುಕ್ಕಲ್ಲಿರೋ ಕಿಕ್ಕು, ಒಳ್ಳೆ ಹೀರೋ ತರ ಇದೀರಾ. ಸರಿ, ನಾನು ಎಷ್ಟು ಲವ್ ಮಾಡ್ತಿದ್ಯಾ? ಪ್ರಾಣಕ್ಕಿಂತ ಹೆಚ್ಚು. ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ಸರಿ, ಹಂಗಾರೆ ಯಾವ ಹೋಟ್ಲಲ್ಲಿ ರೂಮ್ ಹಾಕ್ಲಿ? ಡೋಂಟ್ ವರಿ, ಒಳ್ಳೆ ರೆಸಾರ್ಟ್ ಅಲ್ಲಿ ರೂಮ್ ಬುಕ್ ಮಾಡ್ತೀನಿ. ಬಾ. ಯಾಕೆ ಈಗ ನನ್ ಮುಖದಲ್ಲಿ ಹೀರೋ ಕಾಣಿಸ್ತಿಲ್ವಾ? ಹೆಣ್ಣಿಗೆ ಶೀಲ ಎಷ್ಟು ಮುಖ್ಯನೋ ಗಂಡ ಕ್ಯಾರೆಕ್ಟರ್ ಅಷ್ಟೇ ಮುಖ್ಯ. ಆಡೋ ಮಾತು, ಕಾಣಿಸೋ ಲುಕ್, ನಿಲ್ಸೋ ಕಟೌಟ್ ಅಲ್ಲ ಇರೋದು ಹೀರೋಯಿಸಮ್. ಬದುಕೋ ರೀತಿ, ನಾವು ಮಾಡೋ ಒಳ್ಳೆ ಕೆಲ್ಸದಲ್ಲಿ ಇರೋದು ಹೀರೋಯಿಸಮ್. ಬಾಮ ಇಲ್ಲಿ. ಸರ್, ಇಲ್ಲಿ ಯಾಕೆ ಕೆಲಸ ಮಾಡ್ತಿದ್ಯಾ? ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ತೀರ್ಕೊಂಡ್ಬಿಟ್ರು ಸರ್. ಅಮ್ಮನೇ ಕೂಲಿ ಮಾಡಿ ಸಾಕಿದ್ರು ಸರ್. ಇವಾಗ ಅವ್ರಿಗೆ ವಯಸ್ಸಾಗಿದೆ ಸರ್. ಎತ್ತು ಹೊತ್ತು ಸಾಕ್ತವ್ರಿಗೆ ತುತ್ತಾಗಿ ಸಾಕ್ತೀರ ಒಬ್ಬ ಮಗನ ಸರ್. ಇದು ಹೀರೋಯಿಸಮ್. ಇವನಷ್ಟೇ ಅಲ್ಲ, ನಿನಗೋಸ್ಕರ ಹಗಲು ರಾತ್ರಿ ದುಡಿತಿರೋ ನಿನ್ ತಂದೆಲೊಬ್ಬ ಹೀರೋ ಇರ್ತಾನೆ. ತಂಗಿನ ಕಾಪಾಡ್ಕೊಳ್ಳೋ ಪ್ರತಿಯೊಬ್ಬ ಅಣ್ಣನಲ್ಲೊಬ್ಬ ಹೀರೋ ಇರ್ತಾನೆ. ನಿಮ್ಮ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗ್ಬಿಡೋ ಆಟೋ ಟ್ಯಾಕ್ಸಿ ಡ್ರೈವರ್ ಹೀರೋ ಇರ್ತಾನೆ. ಒಳ್ಳೆ ಮನ್ಸಿರೋ ಪ್ರತಿಯೊಬ್ಬ ಹುಡುಗನು ಅವ್ನ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಹೀರೋನೇ. ಸ್ಟ್ರೈಟ್ ಆಗಿ ಒಂದ್ ಮಾತು ಹೇಳ್ತೀನಿ ಕೇಳು. ಹೃದಯನೇ ಇಲ್ದಿರೋ ಸುಂದರವಾದ ಹುಡುಗಿ ಕೂಡ ಕುರೂಪಿದೆ. ಕಪ್ಗಿರ್ಲಿ, ದಪ್ಗಿರ್ಲಿ, ಕುಳ್ಗಿರ್ಲಿ, ಒಳ್ಳೆ ಹೃದಯ ಇದ್ರೆ ಅವನ್ ಯಾವತ್ತಿದ್ರು ಹೀರೋನೇ. ಬರೀ ಕಣ್ಣಿಂದ ನೋಡಿದ್ರೆ ಎಲ್ಲರಲ್ಲೂ ದೋಷ ಕಾಣುತ್ತೆ. ಒಂದ್ ಸಲ ಹೃದಯದಿಂದ ನೋಡು, ಇಡೀ ಜಗತ್ತೇ ಸುಂದರವಾಗಿ ಕಾಣುತ್ತೆ.